ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈಸೂರು ಜಿಲ್ಲೆಯಲ್ಲಿ ಅಂಗನವಾಡಿ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೆ, ಮತ್ತು ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಏಜ್ ಎಷ್ಟಿರಬೇಕು, ಇದು ಆಫ್ಲೈನಾ ಆನ್ಲೈನಾ, ಎಲ್ಲ ಫುಲ್ ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ, ಓಕೆನಾ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ಹುದ್ದೆಗಳ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಮೈಸೂರಿನಲ್ಲಿ ಅಂಗನವಾಡಿ ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 272 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. 2 ತರಹದ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು, ಓಕೆನಾ. ಒಂದು ಅಂಗನವಾಡಿ ವರ್ಕರ್ ಅಂತಂದೇಳಿ, ಇನ್ನೊಂದು ಅಂಗನವಾಡಿ ಹೆಲ್ಪರ್ ಅಂತಂದೇಳಿ 2 ತರಹದ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಒಟ್ಟು ಡಿವೈಡ್ ಆಗಿದ್ರೆ 272 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು, ಓಕೆನಾ. ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಅಂಗನವಾಡಿ ವರ್ಕರ್ಗೆ 12ನೇ ಕ್ಲಾಸನ್ನು ಪಾಸಾಗಿರಬೇಕು, ಓಕೆನಾ. 12th ಪಾಸಾಗಿರಬೇಕು. ಅಂತಹ ಅಭ್ಯರ್ಥಿಗಳು ಈ ಅಂಗನವಾಡಿ ವರ್ಕರ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಬೇಕು. SSLCಯನ್ನು ಕಂಪ್ಲೀಟ್ ಮಾಡಿದಂತಹ ಅಭ್ಯರ್ಥಿಗಳು ಅಂಗನವಾಡಿ ಹೆಲ್ಪರ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ಈ ಒಂದು ಹುದ್ದೆಗಳಿಗೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು. ಅಂಗನವಾಡಿ ವರ್ಕರ್ಗೆ ಮತ್ತು ಅಂಗನವಾಡಿ ಹೆಲ್ಪರ್ಗೆ ಇಬ್ಬರಿಗೂ ಕೂಡ ಸೇಮ್ 19ರಿಂದ 35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು, ಓಕೆನಾ. ಮಿನಿಮಮ್ 19 ವರ್ಷ ಇರಬೇಕು. 35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು, ಓಕೆನಾ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸು ಇಲ್ಲ, ನಿಲ್. ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ನೀವು ಆರಾಮಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇದು ಮಹಿಳೆಯರಿಗೆ ಮಾತ್ರ ಖಾಲಿ ಇರುವಂಥದ್ದು, ಓಕೆನಾ. ಇದು ನೀವು ನೆನ್ಪಿಟ್ಕೋಬೇಕು. ಇದು ಆನ್ಲೈನಾ ಅಥವಾ ಆಫ್ಲೈನ್ ಅಂತಂದೇಳಿ ಡೌಟ್ ಇರುತ್ತೆ. ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಓಕೆನಾ. ನೆನ್ಪಿಟ್ಕೊಡ್ರಿ. ಆನ್ಲೈನ್ ಅಂತಂದೇಳಿ ಡೌಟ್ ಇಟ್ಕೊಳ್ಬೇಡ್ರಿ. ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಓಕೆನಾ. ಪ್ರಾರಂಭದ ದಿನಾಂಕ ಬಂದು 1/12/2025 1/12/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 30/12/2025 ಕೊನೆಯ ದಿನಾಂಕ ಆಗಿರುತ್ತೆ. ಅಂದರೆ 30/12/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಯಾರೆಲ್ಲ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ, ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ನೆಕ್ಸ್ಟು, ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ಈಗ ಅಂಗನವಾಡಿ ವರ್ಕರ್ಗೆ ಸಂಬಂಧಪಟ್ಟಂತೆ 12ನೇ ಕ್ಲಾಸಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ, ಕೆಟಗರಿ ಅನ್ವಯ ಏನು ಮಾಡ್ತಾರೆ, ಅವರು ಮೆರಿಟ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ, ಓಕೆನಾ. ಮೆರಿಟ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅಂಗನವಾಡಿ ಹೆಲ್ಪರ್ಗೆ ಸಂಬಂಧಪಟ್ಟಂತೆ SSLCಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ಅಂಕಗಳ ಆಧಾರದ ಮೇಲೆ ಮತ್ತು ಕೆಟಗರಿ ಆಧಾರದ ಮೇಲೆ ಅವ್ರೇನು ಮಾಡ್ತಾ ಹೋಗ್ತಾರೆ, ಮೆರಿಟ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ, ಓಕೆನಾ. ಮೆರಿಟ್ ಲಿಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಬಿಟ್ಟು ಅವ್ರೇನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ, ಓಕೆನಾ. ಇದಿಷ್ಟು ನೆನ್ಪಿಟ್ಕೊಡ್ರಿ, ಓಕೆನಾ. ಈಗ ಹುದ್ದೆಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. ಎಷ್ಟು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದಾವೆ ಅಂತಂದೇಳಿ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ನಂಬರ್ ಆಫ್ ಪೋಸ್ಟು
ಅಂಗನವಾಡಿ ವರ್ಕರ್ಗೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ನಂಬರ್ ಆಫ್ ಪೋಸ್ಟ್ ಅಂಗನವಾಡಿ ಹೆಲ್ಪರ್ಗೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಅಂತಂದೇಳಿ, ಹಾಗೂ ಎಲ್ಲಿ ಖಾಲಿದ್ದಾವೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ. ಇಲ್ಲಿ ಬಿಳಿಗೆರೆ ಅಂತಂದೇಳಿ 6 ಹುದ್ದೆಗಳು ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 33 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನೆಕ್ಸ್ಟ್ HD ಕೋಟೆಯಲ್ಲಿ 1 ಹುದ್ದೆ ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 22 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದು. ಹುಣಸೂರು ಅಲ್ಲೂ ಕೂಡ 9 ಹುದ್ದೆಗಳು ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 28 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದು. ಕೃಷ್ಣನಗರ ಅಲ್ಲೂ ಕೂಡ 4 ಹುದ್ದೆಗಳು ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 23 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಮೈಸೂರು ರೂರಲ್ ಅಲ್ಲಿ 8 ಹುದ್ದೆಗಳು ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 37 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಮೈಸೂರು ಅರ್ಬನ್ ಅಲ್ಲಿ 7 ಹುದ್ದೆಗಳು ಖಾಲಿ ಇರುವಂಥದ್ದು, ಅದು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದು. ನಂಜನಗೂಡು ಅಲ್ಲಿ 1 ಹುದ್ದೆ ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 32 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪಿರಿಯಾಪಟ್ಟಣ ಅಲ್ಲಿ 9 ಹುದ್ದೆಗಳು ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 37 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ನರಸೀಪುರ ಅಂತಂದೇಳಿ ಅಲ್ಲಿ 2 ಹುದ್ದೆಗಳು ಅಂಗನವಾಡಿ ವರ್ಕರ್ಗೆ ಖಾಲಿ ಇರುವಂಥದ್ದು, 13 ಹುದ್ದೆಗಳು ಅಂಗನವಾಡಿ ಹೆಲ್ಪರ್ಗೆ ಖಾಲಿ ಇರುವಂಥದ್ದು ಹುದ್ದೆಗಳನ್ನು ನಾವಿಲ್ಲಿ ನೋಡ್ಬೋದು. ಇದಿಷ್ಟು ವೇಕೆನ್ಸೀಸ್ ಯಾವ ಊರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದೇಳಿ ನಾವು ನೋಡಿದ್ವಿ. ಓಕೆನಾ. ಇದಿಷ್ಟು ಮೈಸೂರಲ್ಲಿ ಅಂಗನವಾಡಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಾಗಿರ್ತಾವ. ಆದಷ್ಟು ಬೇಗ ಇನ್ನೂ ಕೂಡ ಯಾರೆಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಸಬ್ಮಿಟ್ ಮಾಡಿಬಿಡ್ರಿ. ಓಕೆನಾ. ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆನ್ಲೈನ್ ಲಿಂಕ್ ಬೇಕಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿರಿ, ನನ್ನ ಟೆಲಿಗ್ರಾಮ್ ಅನ್ನೋ ಚಾನಲ್ನ ಜಾಯ್ನ್ ಆಗಿರಿ. ಹಲವಾರು ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಓಕೆನಾ. ಹುದ್ದೆಗಳ ಬಗ್ಗೆ ಆಗಲಿ, KSET ಬಗ್ಗೆ ಆಗಲಿ, ಆಮೇಲೆ UGC ನೆಟ್ ಬಗ್ಗೆ ಆಗಲಿ, TET ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆ ನಾನು ಏನು ಮಾಡ್ತೀನಿ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತೀನಿ. ಓಕೆನಾ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟಿಫಿಕೇಷನನ್ನು ಕೊಟ್ಟಿರ್ತೀನಿ. ನಿಮಗೆ ಯಾರ್ಯಾರಿಗೆ ನೋಟಿಫಿಕೇಷನ್ ಬೇಕಾಗಿರುತ್ತೆ ಅವರು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಓಕೆನಾ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿ ಅಪ್ಲಿಕೇಶನ್ ಲಿಂಕು ಮತ್ತು ನಿಮಗೆ PDF ಅನ್ನು ಕೊಟ್ಟಿರ್ತೀನಿ. ನೀವು ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಡೈರೆಕ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋನ ಫುಲ್ ಡೀಟೇಲಾಗಿ ನೋಡ್ಕೊಳ್ರಿ. ಹಾಗೆ ನೋಟಿಫಿಕೇಷನ್ ಬೇಕಾಗಿದ್ದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ನೀಟಾಗಿ ಸಬ್ಮಿಟ್ ಮಾಡಿರಿ. ಓಕೆನಾ. ಇಲ್ಲಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇದು ಕೇವಲ ಮಹಿಳೆಯರಿಗೆ ಮಾತ್ರ ಖಾಲಿ ಇರುವಂಥದ್ದು. ಓಕೆನಾ. ಇದು ನೀವು ನೆನ್ಪಿಟ್ಕೊಳ್ರಿ. ಓಕೆನಾ. ಮೈಸೂರಿನಲ್ಲಿ 272 ಹುದ್ದೆಗಳು ಖಾಲಿ ಇರುವಂಥದ್ದು. ಬಹಳಷ್ಟು ಹುದ್ದೆಗಳು ಖಾಲಿ ಇರೋದ್ರಿಂದ ನಿಮಗೆ ಆದಷ್ಟು ಹುದ್ದೆಗಳು ಸಿಗ್ತವೆ. ಓಕೆನಾ. ಈಗ ಯಾವ್ಯಾವ ಊರಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಾಗುತ್ತೆ, ಅದೇ ಊರಿನವರು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಅವರಿಗೆ ಮೊದಲ ಆದ್ಯತೆಯನ್ನು ಅವ್ರು ಏನು ಮಾಡ್ತಾರೆ ಕೊಡ್ತಾ ಹೋಗ್ತಾರೆ. ಓಕೆನಾ. ಬೇರೆಯವ್ರನ್ನೂ ಸಬ್ಮಿಟ್ ಮಾಡಬಾರ್ದಾ? ಸಬ್ಮಿಟ್ ಮಾಡ್ಬೋದು, ಬಟ್ ಅವ್ರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನನ್ನು ಯಾರು ಹಾಕಿಲ್ಲ ಅವರು ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕ್ಬಿಡ್ರಿ. ನೆಕ್ಸ್ಟು ಈ ವಿಡಿಯೋ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗ್ರಿ. ಯಾಕಂದರೆ ನಿಮ್ಮಿಂದ ಅವರಿಗೊಂದು ನೌಕರಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಓಕೆನಾ. ಎಲ್ಲರೂ ಆದಷ್ಟು ಬೇಗ ಮಾಹಿತಿಯನ್ನು ಶೇರ್ ಮಾಡಿರಿ. ಹಾಗೆ ಲೈಕ್ ಮಾಡಿರಿ. ವಿಡಿಯೋ ನೋಡ್ತೀರಿ, ಲೈಕ್ ಮಾಡಲ್ಲ, ಲೈಕ್ ಮಾಡಿರಿ. ಓಕೆನಾ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರ್ತೈತಿ, ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಐಪ್ ಬಟನ್ ಕಾಣಿಸುತ್ತೆ, ಐಪ್ ಮಾಡಿರಿ. ಓಕೆನಾ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ. ಆಲ್ ದ ಬೆಸ್ಟ್. Good luck.